ಗುಡ್ ಮಾರ್ನಿಂಗ್ ಎಲ್ರಿಗೂ. ನನ್ನ ದಿನ ಇವತ್ತು ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ ನಾನು. ಅದೇ ರೀತಿ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಕ್ಲೀನ್ ಮಾಡಿ ಬಾಗಿಲಿಗೆ ಅಲಂಕಾರ ಮಾಡೋದ್ರಲ್ಲೇ ಸ್ವಲ್ಪ ಟೈಮ್ ಲೇಟ್ ಆಗಿಬಿಡ್ತು. ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಈ ಥರ ರಂಗೋಲಿ ಹಾಕ್ತಾಯಿದ್ದೀನಿ. ಸೊ ಮನೆ ಮುಂದೆ ರಂಗೋಲಿ ಹಾಕಿ ಅಲಂಕಾರ ಮಾಡಿದರೆ ಆ ಲಕ್ಷಣವೇ ಬೇರೆ, ಆ ಮನೆಯ ಲಕ್ಷಣವೇ ಬೇರೆ. ಸೊ ನನಗೆ ಇವತ್ತು ಸ್ವಲ್ಪ ಲೇಟ್ ಆಗಿಬಿಡ್ತು. ಸೊ ತುಂಬ ಅವಸರದಲ್ಲಿದ್ದೀನಿ. ನಾರ್ಮಲಾಗಿ ಒಂದು ರಂಗೋಲಿನ ಹಾಗೆ ಫ್ರೆಂಡ್ಸ್, ನನ್ನ ಹೂದೋಟದಲ್ಲಿ ಹೂಗಳನ್ನು ಇವತ್ತು ಬಿಡ್ಸೋಕ್ಕೆ ಹೋಗೋಣ. ರಂಗೋಲಿ ಅಂತೂ ಹಾಕೋದು ಮುಗೀತು. ಸೊ ಈಗ ನಾವು ಹೂ ತರೋಕ್ಕೆ ಹಾಗೆ ತುಳಸಿ ಕಟ್ಟೆ ಮಾಡೋಕ್ಕೆ ನಾನು ಹೂ ಅಂದರೆ ನನಗೆ ತುಂಬ ಖುಷಿ ಆಗೋದೇನಂತಂದರೆ, ಈ ಪ್ರತಿಯೊಂದು ಗಿಡ ನೋಡ್ತಿದ್ದೀರಲ್ಲ, ಅದು ನಾನೇ ಕೈಯಾರೆ ಮಣ್ಣು ತೊಗೊಂಬಂದು ಹಾಕಿ ಬೆಳೆಸಿರೋ ಗಿಡಗಳು. ಈ ಗಿಡಕ್ಕೆಲ್ಲ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ. ಮುಂಜಾನೆ ನಾನು ಇಲ್ಲಿ ಕುಂತ್ಕೊಂಡು ಟೀ ಕುಡಿದ್ರೆ ಎಷ್ಟೋ ಸಮಾಧಾನ ಆಗತ್ತೆ. ಸೊ ಇವತ್ತು ನಾನು ಪೂಜೆಗೆ ಹೂಗಳನ್ನು ತೊಗೊತಾ ಇದ್ದೀನಿ. ಎಷ್ಟಕ್ಕೊಂದು ಹೂ ಬಿಡ್ತಾ ಇದೆ. ಪ್ರತಿದಿನ ಇದೇ ರೀತಿ ಹೂ ಬಿಡ್ತಾ ಇರುತ್ತೆ. ನಿಜವಾಗ್ಲೂ ಎಷ್ಟು ಖುಷಿ ಆಗೋದು ಗೊತ್ತಾ, ನಾವು ಬೆಳೆಸಿರೋ ಗಿಡದಲ್ಲಿ ಹೂ ಕಿತ್ತು ದೇವರಿಗೆ ಅರ್ಪಣೆ ಮಾಡೋದ್ರಿಂದ ಎಷ್ಟು ಸಂತೋಷ ಆಗುತ್ತೆ. ಸೊ ಸ್ವಲ್ಪ ಅವಸರದಲ್ಲಿದ್ದೆ, ಎಲ್ಲ ಹೂವನ್ನ ತೋರ್ಸೋಕ್ಕಾಗಲ್ಲ. ಇಷ್ಟು ಕನಕಾಂಬರ ಹೂವನ್ನು ತೊಗೊತಾ ಇದ್ದೀನಿ, ಅದ್ರ ಜೊತೆಗೆ ತುಳಸಿ ಎಲೆ. ಸೊ ಇಷ್ಟೆಲ್ಲ ನನ್ನ ದಿನ. ಜೊತೆಗೆ ಈಗ ಒಂದು ಸ್ವೀಟ್ನ ತಯಾರು ಮಾಡೋಣ. ತುಪ್ಪ, ಗೋಧಿ ಹಿಟ್ಟು, ಬಿಸಿ ನೀರು ಮತ್ತು ಬೆಲ್ಲ ಸೇರಿಸಿ ಸೊ ಸ್ಟವ್ನ ಹಚ್ಚಿ ಇದಕ್ಕೆ 1-2 ಸ್ಪೂನು ತುಪ್ಪನ ಹಾಕ್ಕೊಂಬಿಡೋಣ. ಸೊ ಈ ಸ್ವೀಟನ್ನು ಪ್ರಾರಂಭ ಮಾಡೋದೇ ಜಾಸ್ತಿ ತುಪ್ಪ ಯೂಸ್ ಮಾಡ್ತೀವಿ. ತುಪ್ಪ ದೇಹಕ್ಕೆ ತುಂಬ ಒಳ್ಳೆಯದು, ಬಟ್ ಈ ಪ್ರಸಾದಕ್ಕೆ ತುಪ್ಪನೇ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. 2-3 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಗೋಧಿ ಹಿಟ್ಟನ್ನು ಅಥವಾ ನೀವು ಮೈದಾ ಹಿಟ್ಟಾದರೂ ತೊಗೋಬೋದು. ಸೊ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಗೋಧಿ ಹಿಟ್ಟೆ ನಾನು ಯೂಸ್ ಮಾಡ್ತೀನಿ. ಇದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ನೀವು ಯಾವುದಾದ್ರೂ ಒಂದು ಮುದ್ದೆ ಮಾಡೋ ಕೋಲಿರ್ಬೋದು, ಅಥವಾ ಇದು ಬೇಳೆ ಮಸಿತೀವಲ್ಲ ಆ ಕೋಲಾದರೂ ಇರ್ಬೋದು. ಇದನ್ನು ತೊಗೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ಪೂನಿಂದ ಮಾಡಿದರೆ ಅದು ಚೆನ್ನಾಗಿ ಬರಲ್ಲ, ಗಂಟು ಆಗಿಬಿಡ್ತೈತಿ. ಸೊ ಇದರಿಂದ ಸ್ವಲ್ಪ